ನಮಸ್ಕಾರ ಸ್ನೇಹಿತರೆ, ಹನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 2026ರಲ್ಲಿ ಬರ್ತಾ ಇರೋಂತಹ ಮೊದಲನೇ ಚಂದ್ರಗ್ರಹಣ ಯಾವ ದಿನಾಂಕದಂದು ಬರ್ತಾ ಇದೆ, ಹಾಗೆಯೇ ಯಾವ ಒಂದು ಸಮಯದಲ್ಲಿ ಈ ಒಂದು ಗ್ರಹಣ ಗೋಚಾರ ಆಗ್ತಾ ಇದೆ, ನಮ್ಮ ಭಾರತದಲ್ಲಿ ಈ ಗ್ರಹಣದ ಗೋಚಾರ ಇದೆಯಾ ಅಥವಾ ಇಲ್ವಾ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, 2026 ಮಾರ್ಚ್ 3ನೇ ತಾರೀಕು ಹುಣ್ಣಿಮೆಯ ದಿವಸ ಕೇತುಗ್ರಸ್ತ ಚಂದ್ರಗ್ರಹಣ ಅಥವಾ ಇದನ್ನು ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ. ಸೂರ್ಯ ಚಂದ್ರರ ನಡುವೆ ಭೂಮಿ ಅಡ್ಡ ಬಂದಾಗ ಆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಈ ಒಂದು ಚಂದ್ರಗ್ರಹಣ ಸಂಭವಿಸುತ್ತೆ. ಇನ್ನು ಇದು ಯಾವ ಸಮಯದಲ್ಲಿ ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ, ಮಾರ್ಚ್ 3ನೇ ತಾರೀಕು ಮಧ್ಯಾಹ್ನ 2:16 ಪ್ರಾರಂಭ ಆಗ್ತಾ ಇರುವಂಥದ್ದು, ಹಾಗೆ ಮುಕ್ತಾಯ ಆಗ್ತಾ ಇರುವಂಥದ್ದು ಸಂಜೆ 7:52 ಮುಕ್ತಾಯ ಆಗ್ತಾ ಇರೋದು. ಇನ್ನು ಭಾರತದಲ್ಲಿ ಇದು ಗೋಚಾರ ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಗೋಚಾರ ಆಗ್ತಾ ಇದೆ. ಭಾರತದಲ್ಲಿ ಸಂಜೆ 6:26 ಸ್ಪಷ್ಟವಾಗಿ ಗೋಚಾರ ಆಗ್ತಾ ಇದೆ. ಈ ವೇಳೆಯಲ್ಲಿ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ. ಅದರಿಂದನೇ ಇದನ್ನು ಬ್ಲಡ್ ಮೂನ್ ಅಂತ ಕೂಡ ಕರೀತಾರೆ. ಇನ್ನು ನಾವು ಸೂತಕ ಆಚರಣೆಯನ್ನು ಮಾಡಬೇಕಂತ ಹೇಳಿದ್ರೆ ಹೌದು, ಆಚರಣೆಯನ್ನು ಮಾಡಬೇಕು. ಯಾಕೆಂದರೆ ಭಾರತದಲ್ಲಿ ಕೂಡ ಗೋಚಾರ ಆಗ್ತಾ ಇರೋದ್ರಿಂದ ಇದನ್ನು ಸೂತಕ ಆಚರಣೆ ಮಾಡಲೇಬೇಕಾಗುತ್ತೆ. ಸೂತಕ ಆಚರಣೆ ಅಂದರೆ ಆ ದಿವಸ ಬೆಳಗ್ಗಿನಿಂದಲೇ 9 ಗಂಟೆಯ ನಂತರದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಸಮಯದಲ್ಲಿ ದೇವಾಲಯಗಳಲ್ಲಿ ಕೂಡ ಪೂಜೆಗಳು ನಡೆಯೋದಿಲ್ಲ. ಹಾಗೆ ಮನೆಗಳಲ್ಲೂ ಕೂಡ ಈ ಒಂದು ಸಮಯದಲ್ಲಿ ದೇವರ ಕೋಣೆಯನ್ನು ಮುಚ್ಚಬೇಕಾಗತ್ತೆ, ಸೂತಕ ಆಚರಣೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡೋದಾಗಿರ್ಬೋದು, ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದು, ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಗರ್ಭಿಣಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಒಂದು ಗ್ರಹಣ ಸಮಯದಲ್ಲಿ ಅವರು ಆ ದಿವಸ ಮನೆಯಿಂದ ಹೊರಗಡೆ ಬರದೇ ಇರೋದು ಅತ್ಯಂತ ಸುರಕ್ಷಿತ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಅವರ ಹೊಟ್ಟೆಯಲ್ಲಿರುವಂಥ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಗರ್ಭಿಣಿಯರು ಆದಷ್ಟು ಆ ಒಂದು ದಿವಸ ಮನೆಯಿಂದ ಹೊರಗಡೆ ಬರದೆ ಮನೆಯಲ್ಲೇ ಕ್ಷೇಮವಾಗಿದ್ದರೆ ತುಂಬಾ ಒಳ್ಳೆಯದು. ಗ್ರಹಣ ಮುಗಿದ ನಂತರದಲ್ಲಿ ಮನೆಯಲ್ಲಿ ದೇವರ ಕೋಣೆಯನ್ನೆಲ್ಲ ಶುದ್ಧಿಯನ್ನು ಮಾಡಿ ಆ ನಂತರದಲ್ಲಿ ಪೂಜೆಯನ್ನು ಮಾಡಬಹುದು. ಇನ್ನು ಗ್ರಹಣದ ಸಮಯದಲ್ಲಿ ದರ್ಬೆ ಹುಲ್ಲು ಏನಿದೆ ಅದನ್ನು ಆಹಾರ ಪದಾರ್ಥಗಳಲ್ಲಿ, ನೀರಿಗೆ ಎಲ್ಲದರಲ್ಲೂ ಕೂಡ ಹಾಕುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ವೈಜ್ಞಾನಿಕವಾಗಿ ನೋಡಿದಾಗ ಈ ಗ್ರಹಣ ಅನ್ನುವಂಥದ್ದು ಒಂದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ ಅಂತ ಹೇಳಲಾಗುತ್ತೆ. ಆದರೆ ಪಾರಂಪರಿಕವಾಗಿ ನೋಡಿದಾಗ ಇದನ್ನು ಕೆಲವು ಪದ್ಧತಿಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಇದು ಅವರವರ ಭಾವನೆಗಳಿಗೆ ಬಿಟ್ಟಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಕೆಲವರು ಇದನ್ನು ಒಂದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ ಅಂತ ಹೇಳಿ ಆ ಒಂದು ಸಮಯದಲ್ಲಿ ಅವರು ಎಂದಿನಂತೆ ಎಲ್ಲ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆಹಾರ ಸೇವಿಸೋದಿರ್ಬೋದು ಅಥವಾ ಎಲ್ಲವನ್ನು ಕೂಡ ಮಾಡ್ತಾರೆ. ಇನ್ನು ಇದನ್ನು ನಂಬುವಂಥವರು ಆ ಒಂದು ಸಮಯದಲ್ಲಿ ಏನೇನು ಪಾಲನೆ ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾರೆ. ಆದ್ದರಿಂದ ಇದು ಅವರವರ ಒಂದು ನಂಬಿಕೆಗಳಿಗೆ ಬಿಟ್ಟಂಥ ವಿಚಾರ ಅಂತ ಕೂಡ ಹೇಳಿದ್ರೆ ಖಂಡಿತ ತಪ್ಪಿಲ್ಲ. ಸ್ನೇಹಿತರೆ, ಮುಂದಿನ ವಿಡಿಯೋಗಳಲ್ಲಿ ಗ್ರಹಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.